ವೀಕ್ಷಕರೇ, ಅವರೆಲ್ಲ ದರ್ಶನ್ಗೋಸ್ಕರ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ತಂತವರು. ಪೊರ್ಕಿಗಾಗಿ ಜೈಲು ಪಾಲಾದವರು. ಬೇಲ್ ಸಿಕ್ಕಿದ್ರು ಕೂಡ ಪಾಪ ಬಡಪಾಯಿಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ಜಾಮೀನು ಸಿಕ್ಕಿದ್ರು 10 ದಿನಗಳಿಂದ ಕಂಬಿ ಎಣಿಸ್ತಾ ಇದ್ದ ಬಡವರ ಮಕ್ಕಳು ಕೊನೆಗೂ ರಿಲೀಸ್ ಆಗಿದ್ದಾರೆ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೊರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ಏನಿಲ್ಲ ಹೇಳಕ್ಕೆ, ಏನಿಲ್ಲ ಹೇಳಕ್ಕೆ ಅಂದ್ರೆ ಏನು ಹೇಳಿ, ನಾನು ಯಾರು ಸಂಪರ್ಕ ಮಾಡಿಲ್ಲ. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳೇ ಸಾಕು, ಮುಂದೋಗಿದ್ದೀವಿ. ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೆಯುತ್ತೆ. ಕಾನೂನು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕಾ ತಗಡು ಕೆಲಸ. ಜಗದೀಶ್ ಮಾಚ್ಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಆ ವ್ಯಕ್ತಿ ದೇವರ ದರ್ಶನಕ್ಕೆ ಅಂತ ಬಂದಿದ್ದ. ದತ್ತಾತ್ರೇಯನ ದರ್ಶನ ಪಡೆದು ಪುನೀತನಾಗಬೇಕಾಗಿತ್ತು. ಆದ್ರೆ ಅಷ್ಟರಲ್ಲಾಗಲೇ ಘೋರ ಕೃತ್ಯವೊಂದು ನಡೆದು ಹೋಗಿದೆ. ಪರಮಾತ್ಮನ ದರ್ಶನಕ್ಕೆ ಅಂತ ಬಂದವನ ರುಂಡವೇ ಬೇರ್ಪಟ್ಟಿದೆ. ನಾಡಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ದಸರಾಗೆ ನಾಳೆ ಅದ್ದೂರಿ ಚಾಲನೆ ಸಿಗಲಿದೆ. ಹಾಗಾದ್ರೆ ನಾಳೆಯ ದಸರಾ ಉತ್ಸವ ಹೆಂಗಿರತ್ತೆ? ನೀವು ಕೂಡ ನಮ್ಮ ನಾಡಹಬ್ಬವನ್ನ ನೋಡ್ಬೇಕು ಅಂತಂದ್ರೆ ಏನು ಮಾಡಬೇಕು? ಈ ರಿಪೋರ್ಟ್ ನೋಡಿ. ಮೈಸೂರು ದಸರಾ ಧಾರ್ಮಿಕ ಪೂಜೆ, ಝಗಮಗಿಸೋ ಅರಮನೆ, ಖಾಸಗಿ ದರ್ಬಾರ್, ಜಂಬೂ ಸವಾರಿ. ಅಬ್ಬಬ್ಬಾ, ದಸರಾನ ಕಣ್ತುಂಬಿಕೊಳ್ಳೋಕೆ ನಿಜಕ್ಕೂ 2 ಕಣ್ಣು ಸಾಲದು. ನಾಡಹಬ್ಬ ದಸರಾಗೆ ಕೌಂಟ್ ಡೌನ್ ಶುರು. ನಾಳೆ ದಸರಾ ಉತ್ಸವಕ್ಕೆ ಅದ್ದೂರಿ ಚಾಲನೆ. ನಾಳೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿ ಚಾಲನೆ ಸಿಗಲಿದೆ. ಚಾಮುಂಡಿ ಬೆಟ್ಟದಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಈ ಬಾರಿಯ ದಸರಾನ ಸಾಹಿತಿ ಹಂಪ ನಾಗರಾಜಯ್ಯ ಉದ್ಘಾಟಿಸಲಿಕ್ಕಿದ್ದಾರೆ. ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಅಂತಕ್ಕಂಥದ್ದು ಭಾಳ ವಿಶೇಷವಾದ ಒಂದು ಸಂಗತಿ. ಅದು ನಾಡಿನ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಆಗಿರೋದು ಇತಿಹಾಸ ಪ್ರಸಿದ್ಧವಾಗಿರೋದು ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಂದಿನಂತೆ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ನಾಳಿನ ಪೂಜೆ ಆರಂಭ ಆಗಿರ್ತಕ್ಕಂಥದ್ದು. ನವರಾತ್ರಿ ಅಂತಕ್ಕಂಥದ್ದು 4 ನವರಾತ್ರಿ ಇರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಗ್ರೀಷ್ಮ ನವರಾತ್ರಿ, ಶರತ್ಕಾಲ ಆಯಾಮ ಪೂಜೆ ಹೇಳ್ತಾನೆ, ಶರತ್ಕಾಲದಲ್ಲಿ ಬಂದ ಶರದ್ ನವರಾತ್ರಿ ಹಾಗೂ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಮಾಘ ನವರಾತ್ರಿ ಅಂತ ಹೇಳಿದ್ದಾನೆ. ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಭಿಷೇಕಗಳನ್ನು ಮಾಡಿ ಪೂಜೆ ಮಾಡಲಾಗುತ್ತೆ. 9:15ರಿಂದ 9:45ರಲ್ಲಿ ಸಲ್ಲುವ ಶುಭ ಲಗ್ನದಲ್ಲಿ ಬೆಳ್ಳಿ ರಥದಲ್ಲಿ ಕೂತಿರುವ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗುತ್ತೆ. ಖಂಡಿತ ನಾವೆಲ್ಲ ಜಿಲ್ಲಾಡಳಿತ ಆಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಈ ಬಾರಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಬಟ್ ಅರ್ಥಪೂರ್ಣವಾಗಿ ದಸರಾವನ್ನು ಆಚರಿಸ್ತೇವೆ. ಈ ದಸರಾ ಕಾರ್ಯಕ್ರಮ ನಾಡಹಬ್ಬದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿ ಈ ಮುಖಾಂತರ ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ಸಹ ಆಹ್ವಾನಿಸುತ್ತೇನೆ.
ಚಾಮುಂಡಿ ತಾಯಿಗೆ ಸಾಹಿತಿ ಹಂಪ ನಾಗರಾಜಯ್ಯ ಪುಷ್ಪಾರ್ಚನೆ ಮಾಡಿದ ಬಳಿಕ ದಸರಾಗೆ ಅಧಿಕೃತ ಚಾಲನೆ ಸಿಗುತ್ತೆ. ಬಳಿಕ ಚಲನಚಿತ್ರೋತ್ಸವ, ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ, ದಸರಾ ಕುಸ್ತಿ, ದಸರಾ ಸಿಎಂ ಕಪ್, ಪುಸ್ತಕ ಮೇಳ, ವಸ್ತು ಪ್ರದರ್ಶನ, ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಹಾಗೂ ಸಚಿವರು ಚಾಲನೆ ನೀಡಲಿಕ್ಕಿದ್ದಾರೆ. ಇನ್ನು ಮೈಸೂರು ದಸರಾ ವೀಕ್ಷಣೆಗೆ ಅಕ್ಕಪಕ್ಕದ ಜಿಲ್ಲೆ, ಬೇರೆ ರಾಜ್ಯಗಳಿಂದ ಬರುವ ಪ್ರವಾಸಿಗರಿಗೆ ಸಹಾಯವಾಗುವುದಕ್ಕೆ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನಾಳೆಯಿಂದ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನ ನೀಡಲಾಗಿದೆ. ಕೊನೆಯ ದಿನ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ನೋಡುವುದಕ್ಕೆ ಪಾಸ್ಗಳನ್ನು ನೀಡಲಾಗುತ್ತೆ. ಇನ್ನು 10 ದಿನಗಳ ಕಾಲ ಸಾಂಸ್ಕೃತಿಕ ನಗರಿ ಝಗಮಗಿಸಲಿದೆ. ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವೀಕ್ಷಕರೇ, ಅವರೆಲ್ಲ ದರ್ಶನ್ಗೋಸ್ಕರ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ತಂತವರು. ಪರ್ಕಿಗಾಗಿ ಜೈಲು ಪಾಲಾದವರು. ಬೇಲ್ ಸಿಕ್ಕಿದ್ರು ಕೂಡ ಪಾಪ ಬಡಪಾಯಿಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ಜಾಮೀನು ಸಿಕ್ಕಿದ್ರು 10 ದಿನಗಳಿಂದ ಕಂಬಿ ಎಣಿಸ್ತಾ ಇದ್ದ ಬಡವರ ಮಕ್ಕಳು ಕೊನೆಗೂ ರಿಲೀಸ್ ಆಗಿದ್ದಾರೆ. ಈ ಮುಖಗಳನ್ನೊಮ್ಮೆ ನೋಡಿ. ಇನ್ನು ಸರಿಯಾಗಿ ಗಡ್ಡ ಮೀಸೆ ಬೆಳೆದಿಲ್ಲ, ಬಾಳಿ ಬದುಕಬೇಕಾದ ಯುವಕರು, ತಂದೆ ತಾಯಿಗೆ ಆಸರೆ ಆಗಬೇಕಾದವರು. ಇಂಥ ಬಡ ಮಕ್ಕಳು ಡಿ ಬಾಸ್ ನಂಬಿ ಜೈಲು ದರ್ಶನ ಮಾಡಿದ್ದಾರೆ. ಮಾಡದ ತಪ್ಪಿಗೆ ಕಂಬಿ ಎಣಿಸಿ ಬಂದಿದ್ದಾರೆ. ಕೊನೆಗೂ ದಾಸನ ದಾಸರು ರಿಲೀಸ್. ಜೈಲಿಂದ ಹೊರಬಂದ ಬಡವರ ಮಕ್ಕಳು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಬಡವರ ಮಕ್ಕಳನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿದ್ದ. ಪೋರ್ಕಿಯನ್ನ ನಂಬಿ ಈ ಬಡಪಾಯಿಗಳು ಕಾಕಿ ಮುಂದೆ ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ರು. ಬೇಲ್ ಸಿಕ್ಕಿದ್ರು 10 ದಿನಗಳಿಂದ ಶ್ಯೂರಿಟಿಗೆ ಹಣವಿಲ್ಲದೆ ಜೈಲಲ್ಲೇ ಕಂಬಿ ಎಣಿಸ್ತಿದ್ರು. ಆದ್ರೆ ಇವತ್ತು ಶ್ಯೂರಿಟಿದಾರರು ಸಿಕ್ಕ ಕಾರಣ ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಈ ಸೋಕಾಲ್ ಡಿ ಬಾಸ್ ಕೇವಲ 5 ಲಕ್ಷ ಹಣದ ಆಸೆ ತೋರಿಸಿ ಈ ಮೂವರನ್ನ ಕೊಲೆ ಕೇಸ್ನಲ್ಲಿ ಫಿಟ್ ಮಾಡಿಸಿದಂತೆ. ಈ ಬಗ್ಗೆ ಕೇಳಿದ್ದಕ್ಕೆ ಯಾವ 5 ಲಕ್ಷನೂ ಕೊಟ್ಟಿಲ್ಲ ಸಾರ್ ಅಂತಾನೆ ಕೊಲೆ ಆರೋಪಿ. ಏನಿಲ್ಲ ಹೇಳಕ್ಕೆ, ಏನಿಲ್ಲ ಹೇಳಕ್ಕೆ ಅಂದ್ರೆ ಏನು ಹೇಳಿ, ನಾನು ಯಾರೇ ಸಂಪರ್ಕ ಮಾಡಿಲ್ಲ. ಇದಿಷ್ಟೇ ಅಲ್ಲ, ಈ ಪೊರ್ಕಿಯನ್ನ ನಂಬಿದ್ದಕ್ಕೆ 3 ತಿಂಗಳು ನೋವು ಅನುಭವಿಸಿದ್ದೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಅಳಲು ತೋಡಿಕೊಂಡ. 3 ತಿಂಗಳೇ ಸಾಕು, ಮುಂದೋಗಿದ್ದೀವಿ. ಎಲ್ಲರಿಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೆಯುತ್ತೆ. ಕಾನೂನು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ. ನಾವು ಹೀರೋ ಆದವನು ಬಡವರ ಮಕ್ಕಳನ್ನ ಬೆಳೆಸಬೇಕು, ಆದ್ರೆ ದರ್ಶನ್ ಮಾಡಿದ್ದು ಮಾತ್ರ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳೋ ಮನೆ ಹಾಳು ಕೆಲಸ. ಅವನದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಪಕ್ಕ ತಗಡು ಕೆಲಸ. ಜಗದೀಶ್ ಮಾಚ್ಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಆ ವ್ಯಕ್ತಿ ದೇವರ ದರ್ಶನಕ್ಕೆ ಅಂತ ಬಂದಿದ್ದ. ದತ್ತಾತ್ರೇಯನ ದರ್ಶನ ಪಡೆದು ಪುನೀತನಾಗಬೇಕಾಗಿತ್ತು. ಆದ್ರೆ ಅಷ್ಟರಲ್ಲಾಗಲೇ ಘೋರ ಕೃತ್ಯವೊಂದು ನಡೆದು ಹೋಗಿದೆ. ಪರಮಾತ್ಮನ ದರ್ಶನಕ್ಕೆ ಅಂತ ಬಂದವನ ರುಂಡವೇ ಬೇರ್ಪಟ್ಟಿದೆ. ನಾಡಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ದಸರಾಗೆ ನಾಳೆ ಅದ್ದೂರಿ ಚಾಲನೆ ಸಿಗಲಿದೆ. ಹಾಗಾದ್ರೆ ನಾಳೆಯ ದಸರಾ ಉತ್ಸವ ಹೆಂಗಿರತ್ತೆ? ನೀವು ಕೂಡ ನಮ್ಮ ನಾಡಹಬ್ಬವನ್ನ ನೋಡ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಈ ರಿಪೋರ್ಟ್ ನೋಡಿ. ಮೈಸೂರು ದಸರಾ, ಧಾರ್ಮಿಕ ಪೂಜೆ, ಝಗಮಗಿಸೋ ಅರಮನೆ, ಖಾಸಗಿ ದರ್ಬಾರ್, ಜಂಬೂ ಸವಾರಿ. ಅಬ್ಬಬ್ಬಾ, ದಸರಾನ ಕಣ್ತುಂಬಿಕೊಳ್ಳೋಕೆ ನಿಜಕ್ಕೂ 2 ಕಣ್ಣು ಸಾಲದು. ನಾಡಹಬ್ಬ ದಸರಾಗೆ ಕೌಂಟ್ ಡೌನ್ ಶುರು. ನಾಳೆ ದಸರಾ ಉತ್ಸವಕ್ಕೆ ಅದ್ದೂರಿ ಚಾಲನೆ. ನಾಳೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿ ಚಾಲನೆ ಸಿಗಲಿದೆ. ಚಾಮುಂಡಿ ಬೆಟ್ಟದಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಈ ಬಾರಿಯ ದಸರಾನ ಸಾಹಿತಿ ಹಂಪ ನಾಗರಾಜಯ್ಯ ಉದ್ಘಾಟಿಸಲಿಕ್ಕಿದ್ದಾರೆ. ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಅಂತಕ್ಕಂಥದ್ದು ಭಾಳ ವಿಶೇಷವಾದ ಒಂದು ಸಂಗತಿ. ಅದು ನಾಡಿನ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಆಗಿದ್ದು ಇತಿಹಾಸ ಪ್ರಸಿದ್ಧವಾಗಿರೋದು ಬಂದಿರತಕ್ಕಂಥದ್ದು.
ಈ ಸಂದರ್ಭದಲ್ಲಿ ಎಂದಿನಂತೆ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ನಾಳಿನ ಪೂಜೆ ಆರಂಭ ಆಗಿರ್ತಕ್ಕಂಥದ್ದು. ನವರಾತ್ರಿ ಅಂತಕ್ಕಂಥದ್ದು 4 ನವರಾತ್ರಿ ಇರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಗ್ರೀಷ್ಮ ನವರಾತ್ರಿ, ಶರತ್ಕಾಲ ಆಯಾಮ ಪೂಜೆ ಹೇಳ್ತೇನೆ, ಶರತ್ಕಾಲದಲ್ಲಿ ಬಂದ ಶರದ್ ನವರಾತ್ರಿ ಹಾಗೂ ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಮಾಘ ನವರಾತ್ರಿ ಅಂತ ಹೇಳಿದ್ದೇನೆ. ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಭಿಷೇಕಗಳನ್ನು ಮಾಡಿ ಪೂಜೆ ಮಾಡಲಾಗುತ್ತೆ. 9:15ರಿಂದ 9:45ರಲ್ಲಿ ಸಲ್ಲುವ ಶುಭ ಲಗ್ನದಲ್ಲಿ ಬೆಳ್ಳಿ ರಥದಲ್ಲಿ ಕೂತಿರುವ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗುತ್ತೆ. ಖಂಡಿತ ನಾವೆಲ್ಲ ಜಿಲ್ಲಾಡಳಿತ ಆಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಈ ಬಾರಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಬಟ್ ಅರ್ಥಪೂರ್ಣವಾಗಿ ದಸರಾವನ್ನು ಆಚರಿಸ್ತೇವೆ. ಈ ದಸರಾ ಕಾರ್ಯಕ್ರಮ ನಾಡ ಹಬ್ಬದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿ ಈ ಮುಖಾಂತರ ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ಸಹ ಆಹ್ವಾನಿಸುತ್ತೇನೆ. ಚಾಮುಂಡಿ ತಾಯಿಗೆ ಸಾಹಿತಿ ಹಂಪ ನಾಗರಾಜಯ್ಯ ಪುಷ್ಪಾರ್ಚನೆ ಮಾಡಿದ ಬಳಿಕ ದಸರಾಗೆ ಅಧಿಕೃತ ಚಾಲನೆ ಸಿಗುತ್ತೆ. ಬಳಿಕ ಚಲನಚಿತ್ರೋತ್ಸವ, ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ, ದಸರಾ ಕುಸ್ತಿ, ದಸರಾ ಸಿಎಂ ಕಪ್, ಪುಸ್ತಕ ಮೇಳ, ವಸ್ತು ಪ್ರದರ್ಶನ, ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಹಾಗೂ ಸಚಿವರು ಚಾಲನೆ ನೀಡಲಿಕ್ಕಿದ್ದಾರೆ. ಇನ್ನು ಮೈಸೂರು ದಸರಾ ವೀಕ್ಷಣೆಗೆ ಅಕ್ಕಪಕ್ಕದ ಜಿಲ್ಲೆ, ಬೇರೆ ರಾಜ್ಯಗಳಿಂದ ಬರುವ ಪ್ರವಾಸಿಗರಿಗೆ ಸಹಾಯವಾಗುವುದಕ್ಕೆ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನಾಳೆಯಿಂದ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನ ನೀಡಲಾಗಿದೆ. ಕೊನೆಯ ದಿನ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ನೋಡೋದಕ್ಕೆ ಪಾಸ್ಗಳನ್ನು ನೀಡಲಾಗುತ್ತೆ. ಇನ್ನು 10 ದಿನಗಳ ಕಾಲ ಸಾಂಸ್ಕೃತಿಕ ನಗರಿ ಝಗಮಗಿಸಲಿದೆ. ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.